ಕ್ರಿಕೆಟ್ ಆಟದ ವೇಳೆ ನಡೆದ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣವಾಗಿದೆ. ಕಳೆದ ಒಂದು ವಾರದ ಹಿಂದೆ ಈ ಒಂದು ಘಟನೆ ನಡೆದಿದೆ. ಕ್ರಿಕೆಟ್ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನಡೆದಂತಹ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣವಾಗಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಈ ಒಂದು ಘಟನೆ ನಡೆದಿದೆ. ಇಂದಿರಾನಗರದ ಕೇಂಬ್ರಿಡ್ಜ್ ಆಟದ ಮೈದಾನದಲ್ಲಿ ಎರಡು ಗುಂಪುಗಳ ಮಧ್ಯೆ ಬೀದಿ ಜಗಳ ನಡೆದಿದೆ. ಆ ಒಂದು ಬೀದಿ ಜಗಳ ಅಲ್ಲಿಯೇ ಮನೆಯಲ್ಲಿದ್ದಂತಹ ಒಂದು ಹೊರಗಡೆ ಇದ್ದಂತಹ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ರಿಕೆಟ್ ಆಟದಲ್ಲಿ ಬೆಟ್ಟಿಂಗ್ ಕಟ್ಟಿದಂತಹ ವಿಚಾರವಾಗಿ ನಡೆದಂತಹ ಮಾತುಕತೆ ಎರಡು ಗುಂಪುಗಳ ನಡುವೆ ಯುವಕರು ಮಾರಾಮಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಪೈಕಿ ಕೆಲ ಯುವಕರು ಕೇಂಬ್ರಿಡ್ಜ್ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಚಾಕುವನ್ನು ಇಟ್ಟುಕೊಂಡು ಇರಿಯೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಪ್ರಕರಣವನ್ನು ಇಂದಿರಾನಗರ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈ ಸಂಬಂಧ 3 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕ್ರಿಕೆಟ್ ಆಡಬೇಕಾದ್ರೆ ಆಡ್ಕೊಂಡಿರಬೇಕಾಗಿದ್ದಂಥ ಯುವಕರು ಬೆಟ್ಟಿಂಗ್ ವಿಚಾರಕ್ಕೆ ಹೊಡೆದಾಡ್ಕೊಂಡಿರುವಂಥದ್ದು, ಅದು ಬೀದಿ ಕಾಳಗವನ್ನು ನಡೆಸಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಚಾಕುವನ್ನು ಹಿಡ್ಕೊಂಡು ಮುಂದೆ ಓಡ್ತಾ ಇರುವಂಥ ವ್ಯಕ್ತಿಗೆ ಹಿಂದಿನಿಂದ ಅಟ್ಟಿಸ್ಕೊಂಡು ಬಂದಂಥ ಯುವಕರು ಚಾಕುವನ್ನು ಚುಚ್ಚುತ್ತಾರೆ ಅನ್ನುವಂಥದ್ದು. ಸೊ ಇದು ಇಂದಿರಾನಗರದ ಮೇನ್ ರೋಡ್ನಲ್ಲಿ ನಡೆದಿರುವಂಥದ್ದು. ಆ ಒಂದು ಬೀದಿ ಜಗಳ CCTV ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇಂದಿರಾನಗರದಲ್ಲಿ ಕ್ರಿಕೆಟ್ ಆಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಬೆಟ್ಟಿಂಗ್ ವಿಚಾರವಾಗಿ, ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ಕಟ್ಕೊಂಡಿದ್ದಾರೆ, ಆ ಒಂದು ವಿಚಾರವಾಗಿ ಈ ಒಂದು ಘಟನೆ ನಡೆದಿದೆ. ಚಾಕುವಿನಿಂದ ಮತ್ತೊಬ್ಬ ವ್ಯಕ್ತಿಗೆ ಅಟ್ಟಿಸ್ಕೊಂಡು 4-5 ಜನ ಅಟ್ಟಿಸ್ಕೊಂಡು ಈ ಒಂದು ಕೃತ್ಯವನ್ನು ನಡೆಸಿದ್ದಾರೆ. ಸೊ ಕಳೆದ ವಾರ ಈ ಒಂದು ಘಟನೆ ನಡೆದಿದೆ, ಇಂದಿರಾನಗರದಲ್ಲಿ ನಡೆದಿರುವಂಥದ್ದು. ಇಂದಿರಾನಗರ ಪೊಲೀಸರು ಈ ಸಂಬಂಧ 3ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಯುವಕರು ಮಾರಾಮಾರಿ ನಡೆಸಿಕೊಂಡಿರುವಂಥ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗಿರುವಂಥದ್ದು. ಮೊದಲನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹಾಸನದಲ್ಲಿ ಹುಡುಗಿಯೊಬ್ಬಳ ವಿಚಾರಕ್ಕಾಗಿ ನಡೆದಂಥ ಮಾರಾಮಾರಿ. ಹಾಗೆಯೇ ಇನ್ನೊಂದು ಲಗ್ಗೆರೆ, ಬೆಂಗಳೂರಿನಲ್ಲಿ ನಡೆದಂಥದ್ದು ಇನ್ನೊಂದು ಲಗ್ಗೆರೆಯಲ್ಲಿ ಹುಡುಗಿಗೋಸ್ಕರ ನಡೆದಂಥ ಮಾರಾಮಾರಿಯನ್ನು ನೋಡ್ತಾ ಇದ್ದೀರಿ. ಹಾಗೆಯೇ ಇನ್ನೊಂದು ಕಡೆ ಅಂದರೆ ಒಂದು ವಾರದ ಹಿಂದೆ ಆಗಿರೋದು ಕ್ರಿಕೆಟ್ ಬೆಟ್ಟಿಂಗ್ಗೋಸ್ಕರ ಮಾರಾಮಾರಿ ನಡೆದಂಥದ್ದು. ಅಂದರೆ ಸೊ ಯಾವುದೇ ಭಯವಿಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ನಡು ರೋಡ್ನಲ್ಲೇ ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಅಂತಂದರೆ, ಸೊ ಇದು ಏನು ಅಪರಾಧಗಳು ಏನು ನಡೀತಾ ಇದೆ ಅದು ಹಾಡಹಗಲಲ್ಲಿ ಈ ರೀತಿ ನಡೀತಾ ಇದೆ. ಜನ ಕೂಡ ಏನು ಅಂತ ತಿರುಗಿ ನೋಡೋದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ನಮಗೆ ಯಾಕೆ ಬೇಕು ಅನ್ನೋದು ಸುಮ್ಮನೆ ಆಗ್ತಾರೆ. ಇದರ ಜೊತೆಗೆ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇದೆ, ಹೇಳೋರು ಕೇಳೋರು ಇಲ್ದಂಗೆ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಈ ಎಲ್ಲ ಘಟನೆಗಳು ಅಲ್ಲೇ ಹಾಸನದಲ್ಲಿ ನಡೆದಿದ್ದಂಥದ್ದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನೆರಡು CCTV ದೃಶ್ಯಗಳಲ್ಲಿ ಸೆರೆಯಾಗಿರುವಂಥದ್ದು. ಸೊ ಹೆಚ್ಚಿನ ಮಾಹಿತಿ ನಮ್ಮ ಕ್ರೈಮ್ ಪ್ರತಿನಿಧಿ ತಿಮ್ಮೇಗೌಡ ಕೊಡ್ತಾರೆ. ತಿಮ್ಮೇಗೌಡ, ಈ ಒಂದು ಇಂದಿರಾನಗರದಲ್ಲಿ ಕೂಡ ಘಟನೆ ನಡೆದಿದೆ, ಬೆಂಗಳೂರು ನಗರದಲ್ಲಿ. ಅಂದರೆ ಇದನ್ನೆಲ್ಲ ಗಮನಿಸ್ಕೊಳ್ತಾ ಇದ್ರೆ ಹಾಡಹಗಲೇ ಇಂಥ ಕೃತ್ಯಗಳು ನಡೀತಾ ಇದ್ರು ಕೂಡ ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ ಅಂತ? ಎಸ್ ಗುರುಪ್ರಸಾದ್, ಏನು ಕ್ರಿಕೆಟ್ ಬೆಟ್ಟಿಂಗ್ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಂತ ಒಂದು ಘಟನೆ ಇಂದಿರಾನಗರ ನಡೆದಿದೆ. ಏನು ಈ ಒಂದು ಎರಡು ಗುಂಪುಗಳ ನಡುವೆ ನಡೆದಂತ ಒಂದು ಘಟನೆ ಬೀದಿ ಜಗಳ CCTV ಕೂಡ ಸರಿಯಾಗಿದೆ. ನೀವು ನೋಡ್ತಿರ್ಬೋದು, ಏನು ಕಳೆದ 18ನೇ ತಾರೀಕು ಇಂದಿರಾನಗರದ ಕೇಂಬ್ರಿಡ್ಜ್ ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದ ವೇಳೆ ಈ ಒಂದು ಬೆಟ್ಟಿಂಗ್ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆರಂಭವಾಗುತ್ತೆ. ಈ ಘರ್ಷಣೆ ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಗುಂಪಿನ ಯುವಕರು ಅಂದ್ರೆ ಕೇಂಬ್ರಿಡ್ಜ್ ರಸ್ತೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಚ್ಚು ಇಟ್ಕೊಂಡು ಮತ್ತೊಂದು ಯುವಕರಿಗೆ ಎರೆಯಲು ಮುಂದಾಗ್ತಾರೆ. ಈ ಒಂದು ಸಂಪೂರ್ಣವಾದ ಒಂದು ದೃಶ್ಯಾವಳಿಗಳು CCTVಯಲ್ಲಿ ಸೆರೆಯಾಗುತ್ತೆ. ಆ ಒಂದು ಸಂಬಂಧ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ. ಇವತ್ತು ಆ ಒಂದು 3 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಏನಂತಂದ್ರೆ, ಸಾಕಷ್ಟು ಅಪರಾಧ ಚಟುವಟಿಕೆಗಳು ಬೆಂಗಳೂರು ನಗರದಲ್ಲಿ ಈ ರೀತಿ ನಡೀತಾ ಇದೆ. ಸೊ ಪೊಲೀಸ್ ಪ್ಯಾಟ್ರೋಲಿಂಗ್ ಕೂಡ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಯಾಕೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತ? ಹಲೋ ತಿಮ್ಮೇಗೌಡ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಂದಿರಾನಗರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ, ಇಂಥ ಒಂದು ಘಟನೆಗಳನ್ನು ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಯಾರು ಎಷ್ಟು ಸೇಫ್ ಅನ್ಸುತ್ತೆ? ಯಾಕಂದ್ರೆ ಯಾರಿಗಾದ್ರೂ ಈ ಒಂದು ಹೊಡೆತಗಳು ಬೀಳ್ಬೋದು, ಅಥವಾ ಜಗಳ ಬಿಡಿಸೋದಕ್ಕೆ ಹೋದ್ರೆ ಎಲ್ಲಿ ನಮ್ಮ ಮೇಲೆ ಬರ್ತಾರೆ ಅನ್ನೋ ಒಂದು ಆತಂಕ ಕೂಡ ಅಲ್ಲಿನ ಜನರಿಗಿರುತ್ತೆ. ಹಾಗಾಗಿ ಜನ ಸುಮ್ಮನಾಗ್ತಾರೆ. ಅಪರಾಧ ಚಟುವಟಿಕೆಗಳು ಇದರಿಂದ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು ಈಗ ನೋಡ್ತಾ ಇರೋಂಥ ದೃಶ್ಯ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂಥದ್ದು. ಕೇಂಬ್ರಿಡ್ಜ್ ರಸ್ತೆಯಲ್ಲಿ, ಮುಖ್ಯ ರಸ್ತೆನೇ ಅದು. ಸೊ ಆ ಒಂದು ಆಟದ ಮೈದಾನದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಕ್ರಿಕೆಟ್ನ ಬೆಟ್ಟಿಂಗ್ ವಿಷಯಕ್ಕೆ.